ನಮಸ್ತೆ ಸ್ನೇಹಿತರೆ, CBSE ಕನ್ನಡ 3ನೇ ತರಗತಿಯ ಕಂದ ಪದ್ಯದಲ್ಲಿ ಬರುವಂತಹ ಅಭ್ಯಾಸ ಚಟುವಟಿಕೆಗಳನ್ನು ಕೂಡ ನೋಡ್ತಾ ಹೋಗುವ. ಕಂದ ಪದ್ಯ ಜನಪದದಿಂದ ಆರಿಸಿಕೊಂಡಿರುವಂಥದ್ದು. ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಾಕ, ಕೂಸು ಕಂದಯ್ಯ ಒಳಹೊರಗ, ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ, ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಕುಡಿಹುಬ್ಬು ಬೇವಿ ನೆಸಳಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ, ಕಂದಾನ ಕಿರಿಕಿರಿ ಇಂದೇನು ಹೇಳಲಿ, ಬಿಂದಿಗೆ ಹಾಲು ಸುರಿವಂದ, ಜಂಜಿಯ ಚಂದ್ರಮನ ತಂದು ನಿಲ್ಲಿಸೆಂದ. ಪದದ ಅರ್ಥ: ಕುಡಿ ಚಿಗುರು, ಅಲಗು ಕತ್ತಿಯ ಅಂಚು, ಎಸಳು ಹೂವಿನ ದಳ, ಕಿರಿಕಿರಿ ಕಾಟ, ಬಂಗಾರ ಚಿನ್ನ, ಜಂಜಿಯ ಸಂಜೆಯ. ಇನ್ನು ಟಿಪ್ಪಣಿ: ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ ಬೀಸಣಿಗೆ. ಒಂದು ಜಾತಿಯ ಕೆಂಪು ಬಣ್ಣದ ಮಣಿ, ನವರತ್ನಗಳಲ್ಲಿ ಒಂದು ಹವಳ. ಅಭ್ಯಾಸ ಚಟುವಟಿಕೆಗಳು: ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ, ಕಂದಾನ ಕಿರಿಕಿರಿ ಈಗೇನು ಹೇಳಲಿ, ಇಂದೇನು ಹೇಳಲಿ. ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ. ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಅಳುವ ಕಂದನ ಕಣ್ಣೋಟ ಶಿವನ ಕೈಯಲಗು ಹೊಳೆದ ಹಾಗೆ ಇರುತ್ತದೆ. ಮಗು ಚಂದ್ರನನ್ನು ತಂದು ಮಗು ಏನನ್ನು ತಂದು ನಿಲ್ಲಿಸೆಂದು ಹೇಳುತ್ತದೆ? ಮಗು ಚಂದ್ರನನ್ನು ತಂದು ನಿಲ್ಲಿಸೆಂದು ಹೇಳುತ್ತದೆ. ಇದರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಲಿಕ್ಕಿರುವಂಥದ್ದು. ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಯಾಕೆ? ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಯಾಕಂದರೆ ಅಲ್ಲಿ ಕೂಸು ಕಂದಯ್ಯ ಒಳ ಹೊರಗೆ ಆಡ್ತಾ ಇರ್ತದೆ. ಒಳಗೊಮ್ಮೆ ಹೊರಗೊಮ್ಮೆ ಆಡಿಕೊಂಡು ಇರುವುದರಿಂದ ಬೀಸಣಿಗೆ ಗಾಳಿ ಬರ್ತದೆ. ಅದರಿಂದ ಬೀಸಣಿಗೆ ಬೇಡ ಅಂತ ಹೇಳುವಂಥದ್ದು. ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ಆಡಿ ಬಂದ ಕಂದನನ್ನು ಅಂಗಾಲನ್ನು ತೊಳೆಯುವ ಮೂಲಕ ತೆಂಗಿನಕಾಯಿಯ ತಿಳಿನೀರಿನಿಂದ ಮಗುವಿನ ಅಂಗಾಲನ್ನು ತೊಳೆಯುತ್ತಾಳೆ. ತೊಳೆದು ಬಂಗಾರ ಮಾರಿ ತೊಳೆದೇನ ತಕ್ಕೊಂಡು ಆ ಬಂಗಾರ ಮಾರಿ ತೊಳೆದೇನ ಎನ್ನುವಂತಹ ಮಾತುಗಳು ಆಡಿ ಬರುವ ಕಂದನನ್ನು ತಾಯಿ ಉಪಚರಿಸುವಂಥದ್ದು. ಇನ್ನು ಸಾಮರ್ಥ್ಯ ಆಧಾರಿತ ಚಟುವಟಿಕೆಗಳು. ಬೀಸಣಿಗೆ ಗಾಳಿ ಸುಳಿದವ. ಇಲ್ಲಿ ತಪ್ಪುಗಳನ್ನು ಸರಿಪಡಿಸಬೇಕು. ಬೀಸಣಿಗೆ ಗಾಳಿ ಸುಳಿದಾವ, ಕುಡಿ ಹುಬ್ಬು ಬೇವಿನ ಎಸಳಂಗ, ಚಂದ್ರಮನ ತಂದು ನಿಲ್ಲಿಸೆಂದ. ಈ ಸಾಲುಗಳನ್ನು ನಕಲು ಮಾಡಿ. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ಕುಡಿಹುಬ್ಬು ಬೇವಿನ ಎಸಳಂಗ. ಇನ್ನು ಒತ್ತಕ್ಷರ. ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳು ಅಂತ ಹೇಳಿದರೆ ಅದು ಇದ್ದ, ಕಂದಯ್ಯ, ತಕ್ಕೊಂಡು, ಕುಡಿಹುಬ್ಬು, ಬೇವಿನ ಎಸಳಂಗ, ಚಂದ್ರಮನ. ಭಾಷಾಭ್ಯಾಸ. ಮಗು ಏಕೆ ನಗುತ್ತಿರಬಹುದು? ಮಗು ಚಾಕ್ಲೇಟ್ ತಿನ್ನುತ್ತಾ ಇರಬಹುದು. ಭಾಷಾ ಚಟುವಟಿಕೆ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಬಂಗಾರ, ಚಿನ್ನ, ಕನಕ. ಕೂಸು, ಮಗು, ಕಂದ. ತಾಯಿ, ಅಮ್ಮ, ಅವ್ವ. ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ. ಮನೆಗೆ ಎನ್ನುವಂಥದ್ದು ಮನೆಗೆ. ಬಂಗಾರ ಮಾರಿ ತೊಳೆದೇನ. ಮಾರಿ ಎನ್ನುವಂಥ ಅರ್ಥ ಮುಖ. ಬೀಸಣಿಗೆ ಗಾಳಿ ಸುಳಿದಾವ ಎನ್ನುವಂಥದ್ದು ಸುಳಿಯುತ್ತದೆ. ಜಂಜಿಯ ಚಂದ್ರಮನ ನಿಲ್ಲಿಸೆಂದ. ಸಂಜೆಯ ಚಂದ್ರಮನ ನಿಲ್ಲಿಸೆಂದ. ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ. ಹೊಳೆದಂಗ, ಹೊಳೆದ ಹಾಗೆ. ಕುಡಿಹಂಗ, ಕುಡಿದ ಹಾಗೆ. ಎಸಳಂಗ, ಎಸೆದ ಹಾಗೆ. ನೆನೆದಂಗ, ನೆನೆದ ಹಾಗೆ. ಬಂದಂಗ, ಬಂದ ಹಾಗೆ. ಕುಳಿತಂಗ, ಕುಳಿತ ಹಾಗೆ.
ಕಂದ ಪದ್ಯವನ್ನು ಕಲಿತು ಹಾಡುವಂಥದ್ದು, ಜನಪದ ಹಾಡುಗಳನ್ನು ಸಂಗ್ರಹಿಸಿ ಎನ್ನುವಂಥ ಚಟುವಟಿಕೆಗಳನ್ನು ಹೇಳಿದ್ದಾರೆ. ಕಂದ ಪದ್ಯ ಜನಪದ ಹಾಡಾಗಿರುವಂಥದ್ದು. ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.